ವರಮಹಾಲಕ್ಷ್ಮಿ ವ್ರತಾಚರಣೆಯ ಸಂದರ್ಭ ಲೋಕಾರ್ಪಣೆಗೊಂಡ ಕ್ಷೇತ್ರ ಭಕ್ತರ ನೇತೃತ್ವದಲ್ಲಿ ಸತತವಾಗಿ 48 ದಿನಗಳ ಕಾಲ ವ್ರತಾಚರಣೆಯನ್ನ ನಡೆಸಿಕೊಂಡು ಬರಲಾಗಿದೆ. ಕ್ಷೇತ್ರದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಜುಲೈ 12ರಿಂದ ಆಗಸ್ಟ್ 28ರವರೆಗೆ ನಡೆಯಲಿದೆ ಎಂದು ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಹೇಳಿದ್ದಾರೆ. ಕೇರಳದ ಕೊಯ್ಲಾಂಡಿಗೆ ಹೋಗಿ ನಮ್ಮ ಮಂಗಳೂರು ಮಂಜೇಶ್ವರ ಬಂಟ್ವಾಳದಲ್ಲಿ ತೋರಿಸಿ ಅವರು ಮಹಾರಾಷ್ಟ್ರಕ್ಕೆ ಹೋದರು. ಮಹಾರಾಷ್ಟ್ರದಲ್ಲಿ ಆದಿವಾಸಿ ಜನಾಂಗದ ಮಕ್ಕಳಿಗೆ ಬಾಲಭೋಜನವನ್ನು ನಡೆಸಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನಡೆಸುವುದು. ಇದು ನನ್ನ ಭಾವನೆಗೆ, ನನ್ನ ಮನಸ್ಸಿಗೆ ಕಮಲವನ್ನು ಹೇಳಿದ ಮಾತು ಮತ್ತು ಗುರುಗಳು ತೋರಿಸಿದ ಆದರ್ಶ. ಇದನ್ನು ಉಳಿಸಿಕೊಳ್ಬೇಕು, ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವ ದೃಷ್ಟಿ ಬಾಲಭೋಜನ ಪ್ರಾರಂಭ ಮಾಡಿದೆ. ಒಳ್ಳೆಯ ಯಶಸ್ವಿಯಾಗಿ ಬಾಲಭೋಜನದಲ್ಲಿ ಬಹಳಷ್ಟು ಮಕ್ಕಳು ವಿದ್ಯಾವಂತರಾದರು, ಬುದ್ಧಿವಂತರಾದರು. ದುಶ್ಯಮುಕ್ತ ಸಮಾಜದಲ್ಲಿ 27 ವರ್ಷದಿಂದ ಭಾಗವಹಿಸಿದಂಥ ಮಕ್ಕಳು ದುಶ್ಯಮುಕ್ತ ಸಮಾಜದಲ್ಲಿ ಬಹಳಷ್ಟು ಕಾರ್ಯಪ್ರವರ್ತರಾಗಿ ಒಳ್ಳೆಯ ಸಂಸ್ಕಾರದಲ್ಲಿ ಸಾರ್ಥಕತೆ ಕಂಡುಕೊಂಡಂಥ ಭಾವುಕತೆ, ಆ ಭಾವನೆ ಕೂಡ ನನ್ನ ಹೃದಯದಲ್ಲಿ ನಿತ್ಯಾನಂದ ಆನಂದ ಸ್ವರೂಪ ಯೋಗವನ್ನು ನಮಗೆ ಕಲಿಸಿ. ಅಂತ ದೃಷ್ಟಿಯಲ್ಲಿ ಪ್ರತಿ ದಿವಸ ಪ್ರಾತಃಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆಯಾಗಿ ತಿರುನಾಮೂರ್ತಿಯಾದಂಥ ಮಹಾಲಕ್ಷ್ಮಿ ಮಾಕಾಳಿ ಮಹಾಸರಸ್ವತಿ ನಮ್ಮ ದುರ್ಗಾ ಸ್ವರೂಪಿಯಾದಂಥ ಮಹಾದುರ್ಗಿಯನ್ನು ಆರಾಧಿಸುವುದು. ಮಹಾಲಕ್ಷ್ಮಿ ಕೋಲಾಪುರಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ ಬೃಹು ಮಹರ್ಷಿಗಳು ವಿಷ್ಣುವಿನ ವಸ್ತ್ರಸ್ಥಳಕ್ಕೆ ತೊಳೆದು ಅಪಮಾನಿತರಾದಂಥ ಮಹಾಲಕ್ಷ್ಮಿ ಕೋಲಾಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಸತ್ಯರಂಜನ ಕಟ್ಟೆಯನ್ನು ವಿನಮಿಸಿ ಧ್ಯಾನಶಕ್ತರಾಗಿ ಮುಂದೊಂದು ದಿನ ಈ ಕ್ಷೇತ್ರದಲ್ಲಿ ಒಬ್ಬ ಎಳತಿಯಿಂದ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ, ಈ ಜಗತ್ತಿಗೆ, ವಿಶ್ವಶಾಂತಿಗೆ ನಡೆದತಕ್ಕಂಥ ಯಾಗ ಯಜ್ಞಗಳು, ಪ್ರಾರ್ಥನೆಗಳು ನಡೆಸುವುದರ ಜೊತೆ ಮಾಸರಿಗೆ ಆಸ್ಪದಪಡತಕ್ಕಂಥ ವ್ಯಕ್ತಿ ಗರ್ವ, ಅಹಂಕಾರ, ಅಹಂಭಾವಕ್ಕೆ ಎಲ್ಲರಿಗೂ ನಿಗ್ರಹಿಸತಕ್ಕಂಥ ಕ್ಷೇತ್ರ ಅನ್ನುವಂಥ ಕೀರ್ತಿಯಲ್ಲಿ ಈ ಕ್ಷೇತ್ರ ಬೆಳಗಬೇಕು ಅನ್ನುವಂಥ ಚಿಂತನೆ ಮಾಡಿಕೊಂಡು ಮಹಾಲಕ್ಷ್ಮಿ ಕೋಲಾಪುರಕ್ಕೆ ಹೋಗಿ ನೆಲೆಸಿದರು. ಕಟೀಲು ತಾಯಿಯ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಆ ಕುಟೀರದಲ್ಲಿ ದೇವಿಯ ಆರಾಧನೆ ಮಾಡಲಿಕ್ಕೆ ಏನು ನಾವು ದೀಪಕ್ಕೆ ಎಣ್ಣೆ ಸುರಿತೇವೆ, ಅದು ಭಕ್ತಿ ರಸದೊಂದಿಗೆ ಆ ದಿವಸ ಬೆಳಗ್ಗೆ ಪ್ರಾರಂಭ. ಯಾಕಂದರೆ ಆ ಕಾಲದಲ್ಲಿ ಎಣ್ಣೆಗೂ ಅಷ್ಟು ತೊಂದರೆ ಇದೆ. ಹಾಗೆ ನೀವು ಭಾವಿಸಬಹುದು, ಆ ಕಾಲದಲ್ಲಿ ಎಣ್ಣೆಗೆ ತತ್ವ ಇತ್ತು ಅಂತ ಹೇಳಿದರೆ ಸ್ವಾಮೀಜಿ ಆಗಿರುವಾಗ ಯಾರಾದ್ರೂ ಕೇಳಬಾರ್ದು ಅಂತ ನಮ್ಮ ಗುರುಗಳ ವಾಕ್ಯ ಇದೆ. ಯಾವುದೇ ರೀತಿಯಲ್ಲಿ ಭಕ್ತರ ಹತ್ರ ಏನು ಅಪೇಕ್ಷೆ ಪಡಬಾರ್ದು, ಜ್ಞಾನವನ್ನು ನಿರೀಕ್ಷೆ ಮಾಡಬಾರ್ದು, ಏನನ್ನು ಕೇಳಬಾರ್ದು, ಕ್ಷೇತ್ರಕ್ಕೋಸ್ಕರ ಏನು ಹೇಳಬಾರ್ದು ಅಂತ ನಮ್ಮ ದೀಕ್ಷಾಗುರುಗಳಾದಂಥ ಉದ್ದೇಶವನ್ನು ಹೇಳಿದ್ದಾರೆ. ಇವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದೀನ ದುರ್ಬಲರ ಏಳಿಗೆಗೆ ಪ್ರಯತ್ನಿಸುವ ಜೊತೆಗೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕ್ಷೇತ್ರ ಪ್ರಯತ್ನ ಮಾಡಿಕೊಂಡು ಬಂದಿದೆ. ಕ್ಷೇತ್ರದಲ್ಲಿ ಬಾಲ ಭೋಜನದ ಮೂಲಕ ಮಕ್ಕಳಿಗೆ ಸಂಸ್ಕಾರ ನೀಡುವ ಕಾರ್ಯವನ್ನ ಮಾಡಿಕೊಂಡು ಬರಲಾಗಿದೆ. ದುಶ್ಚಟ ಮುಕ್ತ ಸಮಾಜಕ್ಕಾಗಿ ನಿರಂತರವಾಗಿ ಪ್ರಯತ್ನವನ್ನ ಮಾಡಲಾಗುತ್ತಿದೆ. ರಾಗ ದ್ವೇಷವನ್ನ ಬಿಟ್ಟು ಸಮಾಜ ಒಟ್ಟಾಗಿ ಮುನ್ನಡೆಯಬೇಕಾಗಿದೆ. ದೇವರ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಎಂದು ಹೇಳಿದರು. ಮನೆ ಮನೆಯಲ್ಲಿ ದೇವರ ನಾಮ ಸಂಕೀರ್ತನೆ ವಿಶ್ವ ಶಾಂತಿಗಾಗಿ ನಡೆಯಬೇಕಿದೆ. ದೂರದೃಷ್ಟಿಯ ಕಲ್ಪನೆಯನ್ನಿಟ್ಟು ವ್ರತಾಚರಣೆಯನ್ನ ಮಾಡಲಾಗುತ್ತಿದೆ. ಪ್ರತಿನಿತ್ಯ ಗಣಪತಿ ಹವನ, ಸಾಮೂಹಿಕ ಕುಂಕುಮಾರ್ಚನೆ, ಲಕ್ಷ್ಮೀ ಪೂಜೆ ನಡೆಯಲಿದೆ. ಶುಕ್ರವಾರ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದ್ದು, ಆಗಸ್ಟ್ 27ರಂದು ದತ್ತಯಾಗ, ಪಾದುಕಾ ಪೂಜೆ ನಡೆಯಲಿದೆಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ 12ನೇ ತಾರೀಕಿಗೆ ಶುಭಾರಂಭಗೊಂಡು 28/8/2026 ವಿವಿಧ ಧಾರ್ಮಿಕ, ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ. ಈಗಾಗಲೇ 27ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಒಂದು ಸುವ್ಯವಸ್ಥಿತವಾದಂತಹ, ಎಲ್ಲರನ್ನು ಒಳಗೊಂಡಂತಹ ರಾಜ್ಯ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಾಮಕರಣದಲ್ಲಿ ಅದನ್ನು ಕಾಣಿಸಿದ್ದೇವೆ. ಈ ಸಮಿತಿಯ ಮೂಲಕ ಪೂಜ್ಯರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ ಹಾಗೆ
ಸಮಾಜಮುಖಿ ಚಿಂತನೆಯ ಒಂದು ಧಾರ್ಮಿಕ ಕಾರ್ಯಕ್ರಮ. ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಮಹತ ಜನಕುಲನ ಸಮಾಜದ ಕುಲನ ಎಡ್ಡೆ ಮುಖಾಂತರ ಈ ಸ್ವಾಮಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಿಂದೂ ಧರ್ಮ ಮಾತ್ರ ನಮ್ಮ ದೇಶದ ಮಹತ ಜನಕುಳಿಗಳ ಸುಖ ಶಾಂತಿ ನೆಮ್ಮದಿ ಕಡೆ ಈ ಕಳಿಗೊಟ್ಟು ಜನಗಳು ಎಂಚ ಸಾಧಿತ ನಡೆದು ಹೋಗ್ಬೇರ ಅವೇನು ಪೂರ ಆ ಪರಮಾತ್ಮೆ ಆ ಮಹಾತಾಯಿಯಲ್ಲಿ ಎಡ್ಡೆ ಬುದ್ಧಿ ಕೊಡ್ತವು ಎಡ್ಡೆಡು ನಡಪಣಂಚನೆ ಆವಡ ಪಣಪಣ ವಿಷಯಗಳು ಈ ಕಾರ್ಯಕ್ರಮ ನಡೆದುಕೊಂಡು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಹರೀಶ್ ಬೊಟ್ಟಾರಿ ಬಾಯಾರು, ಪ್ರಧಾನ ಕಾರ್ಯದರ್ಶಿಯಾದ ರೇವತಿ ಪೇರ್ನೆ, ಮಹಿಳಾ ಸಮಿತಿಯ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ, ಶ್ರೀಧರ ಬಾಳೆಕಲ್ಲು, ಕೆಯ್ಯೂರು ನಾರಾಯಣ ಭಟ್, ನವೀನ್, ಚೆನ್ನಪ್ಪ ಕುಲಾಲ್ ಏರುಗಳು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.